ವಿದೇಶದಿಂದ ಹಾರಿ ಬರುವ ವ್ಯಾಪಾರಿಗಳ ಲೂಟಿ. ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳನ್ನು ತರುವವರೇ ಇವರ ಟಾರ್ಗೆಟ್. ಪೊಲೀಸರ ಸೋಗಿನಲ್ಲಿ ಏರ್ಪೋರ್ಟ್ ಹೊರಗೆ ಸುಲಿಗೆ. ಸಿಂಗಪುರ್, ದುಬೈ, ಮಲೇಷ್ಯಾಗಳಲ್ಲಿ ಬಿಡಿ ಭಾಗಗಳ ಖರೀದಿ. ಬೆಂಗಳೂರಿಗೆ ಬರುವ ತಮಿಳುನಾಡು, ಆಂಧ್ರ, ತಿರುಚಿ ವ್ಯಾಪಾರಿಗಳೇ ಇವರ ಗುರಿ. ಪೊಲೀಸ್ ಸೋಗಿನಲ್ಲಿ ವ್ಯಾಪಾರಿಗಳನ್ನ ಬೆದರಿಸಿ ಲಕ್ಷ ಲಕ್ಷ ರೂಪಾಯಿ ಸುಲಿಗೆ ಮಾಡುತ್ತಿದ್ದ ತಂಡದ ರೋಚಕ ಕಹಾನಿ ನಿಮಗಾಗಿ. ನೋಡಿ, ಎಚ್ಚೆತ್ತುಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ದುಬೈ, ಸಿಂಗಪುರ್, ಬ್ಯಾಂಕಾಕ್ ಮತ್ತು ಮಲೇಷ್ಯಾದಿಂದ ಮೊಬೈಲ್, ಲ್ಯಾಪ್ಟಾಪ್ ಸೇರಿ ಇನ್ನಿತರ ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳನ್ನು ಹಾಗೂ ಬಟ್ಟೆಗಳನ್ನು ಸೆಕೆಂಡ್ ಹ್ಯಾಂಡ್ ರೂಪದಲ್ಲಿ ಖರೀದಿಸಿಕೊಂಡು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವ ವ್ಯಾಪಾರಿಗಳು ಏರ್ಪೋರ್ಟ್ನಿಂದ ಹೊರಗೆ ಬರುತ್ತಿದ್ದಂತೆ ಪೊಲೀಸರ ಸೋಗಿನಲ್ಲಿ ಬೆದರಿಸಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುತ್ತಿರುವ ತಂಡ ಸಕ್ರಿಯವಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಹೌದು, 4-5 ತಿಂಗಳಿಂದ ಸುಲಿಗೆ ತಂಡ ಹುಟ್ಟಿಕೊಂಡಿದ್ದು, ಇದರಿಂದ ರೋಸಿ ಹೋಗಿರುವ ವ್ಯಾಪಾರಿಗಳು ಶಂಕಿತ ಆರೋಪಿಗಳ ಫೋಟೋ ಸಮೇತ ವಿವರಗಳನ್ನು ಪ್ರಕಟಿಸಿದ್ದಾರೆ. ನಿಜ, ಇವರ ಬಗ್ಗೆ ಎಚ್ಚರ ವಹಿಸುವಂತೆ ಎಲ್ಲ ರಾಜ್ಯಗಳ ವ್ಯಾಪಾರಿಗಳ ವಾಟ್ಸಪ್ ಗ್ರೂಪ್ಗಳು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಗಸ್ಟ್ 7 ಅಂದರೆ ಶುಕ್ರವಾರ ಇದೇ ರೀತಿ ವ್ಯಾಪಾರಿಯೊಬ್ಬರ ಸುಲಿಗೆಗೆ ಯತ್ನಿಸಿದ ಆರೋಪಿಯೊಬ್ಬನನ್ನು ಸ್ಥಳೀಯರೆಲ್ಲ ಸೆರೆ ಹಿಡಿದುಕೊಂಡಿದ್ದಾರೆ. ಆ ವೇಳೆ ಆರೋಪಿ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಆತ ಓಡಿ ಹೋಗುತ್ತಿರುವುದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿಕೊಳ್ಳಲಾಗಿದೆ. ಏರ್ಪೋರ್ಟ್ನ ಟರ್ಮಿನಲ್ 2 ಗೇಟ್ ನಂಬರ್ 6 ಬಳಿ ಫ್ರೀ ಬಸ್ ಜಾಗದಲ್ಲಿ ಅಡ್ಡಗಟ್ಟಿ ಕಾರ್ನಲ್ಲಿ ಕೂರಿಸಿಕೊಂಡು ಬೆದರಿಸಿ ಲೂಟಿ ಮಾಡಲಾಗುತ್ತಿದೆ. ಹಣ ಕೊಡದಿದ್ದರೆ ಕಸ್ಟಮ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಕೇಸ್ ದಾಖಲಿಸುವುದಾಗಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಕೇಸ್ ದಾಖಲಾದರೆ ವಿದೇಶದಿಂದ ತಂದಿರುವ ಬಿಡಿಭಾಗಗಳನ್ನು ಜಪ್ತಿ ಮಾಡುವುದರ ಜೊತೆಗೆ ಪದೇ ಪದೇ ತನಿಖೆಗೆ ಅಲೆದಾಡಬೇಕಾಗುತ್ತದೆ ಎಂದು ಅವರು ಕೇಳಿದ್ದರಲ್ಲಿ ಒಂದಷ್ಟು ಚೌಕಾಸಿ ಮಾಡಿ ಹಣ ಕೊಟ್ಟು ಹೋಗುತ್ತಿದ್ದಾರೆ. ಈ ಬಗ್ಗೆ ಖುದ್ದು ವ್ಯಾಪಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಪೈ ಟಿವಿ ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸುಲಿಗೆ ಹೇಗೆ ಅಂತ ನೋಡೋದಾದ್ರೆ, ವಿದೇಶದಿಂದ ಬರುವ ವ್ಯಾಪಾರಿಗಳು ವಿಮಾನ ನಿಲ್ದಾಣದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಹೊರಗೆ ಬರುತ್ತಿದ್ದಂತೆ ಟರ್ಮಿನಲ್ 2 ಬಳಿ ಅಡ್ಡಗಟ್ಟುತ್ತಾರೆ. 4 ವ್ಯಕ್ತಿಗಳು ಬೇರೆ ಬೇರೆ ಜಾಗದಲ್ಲಿ ನಿಂತಿರುತ್ತಾರೆ. ಅದರಲ್ಲಿ ಒಬ್ಬಾತ ಅಡ್ಡಗಟ್ಟಿ ಅಕ್ರಮವಾಗಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ತರುತ್ತಿದ್ದೀರಾ, ವಿಚಾರಣೆ ನಡೆಸಬೇಕು ಬಾ ಎಂದು ಕಾರಿನಲ್ಲಿ ಕೂರಿಸಿಕೊಂಡು ಬೇಗೂರು ಕ್ರಾಸ್ ಬಳಿ ಕರೆದೊಯ್ದು ವ್ಯವಹಾರ ಮಾತನಾಡುತ್ತಾರೆ. ಮತ್ತೆ ಕೆಲ ಸಂದರ್ಭದಲ್ಲಿ ಟರ್ಮಿನಲ್ 1 ಹಾಗೂ ಟರ್ಮಿನಲ್ 2 ನಡುವಿನ ಅಂಡರ್ ಗ್ರೌಂಡ್ ಬಳಿ ಇರುವ ವಿಶ್ರಾಂತಿ ಕೊಠಡಿಗೆ ಕರೆದೊಯ್ದು ಡೀಲ್ ಮಾತನಾಡುತ್ತಾರೆ. ಲಕ್ಷದಲ್ಲಿ ಬೇಡಿಕೆ ಇಟ್ಟು ಕೊಡದಿದ್ದರೆ ಕಸ್ಟಮ್ ಅಧಿಕಾರಿಗಳಿಗೆ ತಿಳಿಸುವುದಾಗಿ ಹೆದರಿಸುತ್ತಾರೆ. ಮತ್ತೆ ಕೆಲವರನ್ನ ಬೆಂಗಳೂರಿನ ಚಿಕ್ಕಪೇಟೆಗೆ ಕರೆತಂದು ಅಲ್ಲಿನ ಲಾಡ್ಜ್ ರೂಮ್ ಬುಕ್ ಮಾಡಿ ವ್ಯಾಪಾರಿ ಹಣ ಕೊಡುವವರೆಗೆ ಅಲ್ಲೇ ಉಳಿಸಿಕೊಳ್ಳುತ್ತಾರೆ ಎಂದು ಸುಲಿಗೆಗೆ ಒಳಗಾದ ವ್ಯಾಪಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಹಾಗಿದ್ರೆ ಇವರುಗಳು ಬೆಂಗಳೂರಿಗೆ ಬರೋದ್ಯಾಕೆ ಅಂತ ನೋಡೋದಾದ್ರೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮುಂಬೈ, ದೆಹಲಿ ಸೇರಿ ಬೇರೆ ಬೇರೆ ರಾಜ್ಯಗಳ ವ್ಯಾಪಾರಿಗಳು ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ತಮ್ಮ ರಾಜ್ಯಗಳಿಗೆ ಹೋಗುತ್ತಾರೆ. ಹೆಚ್ಚಾಗಿ ಇಂತಹ ವ್ಯಾಪಾರಿಗಳನ್ನೇ ಗುರಿಯಾಗಿಸಿಕೊಂಡು ಸುಲಿಗೆ ಮಾಡಲಾಗುತ್ತಿದೆ. ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಎನ್ನುವ ಕಾರಣಕ್ಕೆ, ವಿಮಾನ ಟಿಕೆಟ್ ದರ ಕಡಿಮೆ ಎನ್ನುವ ಕಾರಣಕ್ಕೆ, ವಿಮಾನ ಟಿಕೆಟ್ ಸಿಗದ ಕಾರಣ ಸೇರಿ ಬೇರೆ ಬೇರೆ ಕಾರಣಗಳಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಲ್ಲಿಂದ ಅವರು ರಾಜ್ಯಕ್ಕೆ ಹೋಗುತ್ತಾರೆ. ಸುಲಿಗೆ ತಂಡ ಇನ್ನು ವ್ಯಾಪಾರಿಗಳನ್ನು ಪತ್ತೆ ಹೇಗೆ ಮಾಡುತ್ತೆ ಅಂತ ನೋಡೋದಾದ್ರೆ, ವ್ಯಾಪಾರಿಗಳ ನಡವಳಿಕೆ, ಹಾವಭಾವದಿಂದಲೇ ಅವರನ್ನು ಗುರುತಿಸಿ ದಾಳಿ ಮಾಡಲಾಗುತ್ತಿದೆ. ಹೆಗಲಿಗೆ ಬ್ಯಾಗ್ ಹಾಕಿಕೊಂಡಿರುವುದು, ದೊಡ್ಡ ಶರ್ಟ್ ಧರಿಸಿರುವುದು, ಮಾಮೂಲಿ ಚಪ್ಪಲಿ ಹಾಕಿರುವುದು, ಶರ್ಟ್ ತೋಳು ಮಡಿಚಿರುವುದು, ಹೀಗೆ ಅವರ ಸ್ವಭಾವದಿಂದಲೇ ಇವರು ಈ ರಾಜ್ಯದ ವ್ಯಾಪಾರಿ ಎಂದು ಗುರುತಿಸಿ ನಂತರ ಅಡ್ಡಗಟ್ಟಿ ಸುಲಿಗೆ ಮಾಡಲಾಗುತ್ತಿದೆ. ಇದರಲ್ಲಿ ಕೆಲ ಪೊಲೀಸರು ಶಾಮೀಲಾಗಿದ್ದಾರೆ ಎಂದು ವ್ಯಾಪಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬೇರೆಯವರ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತಿದೆ. ಹೌದು, ವ್ಯವಹಾರ ಕುದುರಿ ವ್ಯಾಪಾರಿ ಹಣ ಕೊಡಲು ಒಪ್ಪಿದ ನಂತರ ಬೇರೆ ಬೇರೆ ಗೂಗಲ್ ಪೇ ಹಾಗೂ ಫೋನ್ ಪೇ ನಂಬರ್ಗಳನ್ನು ಕೊಟ್ಟು ಅದಕ್ಕೆ ಹಣ ಹಾಕಿಸಿಕೊಳ್ಳಲಾಗುತ್ತಿದೆ. ಶಂಕಿತ ವ್ಯಕ್ತಿಗಳನ್ನು ಬಂಧಿಸಿ ಅವರ ಮೊಬೈಲ್ ಹಾಗೂ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ನಡೆಸಿದರೆ ಸುಲಿಗೆ ಮಾಡಿರುವ ಹಣದ ವಹಿವಾಟಿನ ಲೆಕ್ಕ ಸಿಗುತ್ತದೆ ಎಂದು ವ್ಯಾಪಾರಿಯೊಬ್ಬರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಕದೀಮರು 8 ಲಕ್ಷಕ್ಕೆ ಬೇಡಿಕೆಯನ್ನ ಇಡ್ತಾರೆ, 1 ಲಕ್ಷಕ್ಕೆ ಫೈನಲ್ ಮಾಡ್ತಾರೆ. ಹೌದು,
ಬುಧವಾರ ಅಂದರೆ ಆಗಸ್ಟ್ 12 ಬೆಳಿಗ್ಗೆ ವಿದೇಶದಿಂದ ಬಂದಿಳಿದ ತಮಿಳುನಾಡಿನ ಬಟ್ಟೆ ವ್ಯಾಪಾರಿಯೊಬ್ಬರನ್ನ ಕೇಸ್ ದಾಖಲಿಸುವುದಾಗಿ ಬೆದರಿಸಿ 8 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಕೊನೆಗೆ 1 ಲಕ್ಷ ರೂಪಾಯಿ ಕೊಡಲು ಒಪ್ಪಿಕೊಂಡ ಬಳಿಕ ಗೂಗಲ್ ಪೇ ಮೂಲಕ ಹಣ ಹಾಕಿಸಿಕೊಂಡು ಬಿಟ್ಟು ಕಳಿಸಿದ್ದಾರೆ. ಈ ವಿಚಾರವನ್ನ ಸಂತ್ರಸ್ತ ವ್ಯಾಪಾರಿಯ ಸ್ನೇಹಿತನಿಗೆ ತಿಳಿಸಿದ್ದು ಅವರು ಕಸ್ಟಮ್ ವಿಭಾಗದ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 2 ತಿಂಗಳಿಂದ ಪೊಲೀಸರ ಹೆಸರೇಳಿಕೊಂಡು ಸುಲಿಗೆ ಜಾಸ್ತಿಯಾಗುತ್ತಿದೆ. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಫ್ರೀ ಬಸ್ ಜಾಗ ತಲುಪುವ ಮುಂಚೆ ಅಡ್ಡಗಟ್ಟಿ ಕರೆದೊಯ್ದು ಬೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದಾರೆ. 4 ಇದೇ ಕೆಲಸದಲ್ಲಿ ನಿರತರಾಗಿದ್ದು ರಾತ್ರಿ 12ರಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಕಾಯುತ್ತಾರೆ. ಯಾರೂ ಸಿಗದಿದ್ದರೆ 9 ಗಂಟೆಯವರೆಗೆ ಇರುತ್ತಾರೆ. ಬೇರೆ ರಾಜ್ಯದವರಾದ ಕಾರಣ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಭೇಟಿಯಾಗಿ ದೂರು ಕೊಡಲು ವ್ಯಾಪಾರಿಗಳು ಹೆದರುತ್ತಾರೆ ಎಂದು ಬೆಂಗಳೂರಿನ ವ್ಯಾಪಾರಿಯೊಬ್ಬರು ತಮ್ಮ ಅನಿಸಿಕೆಯನ್ನ ಸ್ಪೈ ಟಿವಿಯ ಜೊತೆ ಹಂಚಿಕೊಂಡಿದ್ದಾರೆ. ವಿದೇಶದಿಂದ ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳನ್ನು ತರುವ ವ್ಯಾಪಾರಿಗಳಿಂದ ಬೆದರಿಸಿ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಒಂದು ವೇಳೆ ಪೊಲೀಸರ ಹೆಸರಿನಲ್ಲಿ ಯಾರಾದರೂ ಹೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟರೆ ಅಂಥವರ ಬಗ್ಗೆ ವ್ಯಾಪಾರಿಗಳು ಧೈರ್ಯವಾಗಿ ಬಂದು ದೂರು ಕೊಡಲು ಮಾಹಿತಿ ಕೊಟ್ಟರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅನುಕೂಲವಾಗುತ್ತದೆ ಎಂದು ಈಶಾನ್ಯ ವಿಭಾಗದ ಡಿಸಿಪಿ ಜಿಕೆ ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಪೈ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.